ಮನೆಯಲ್ಲಿ ಅಲಂಕಾರ ಮಾಡಬೇಕು ಅಂತ ನೀವೆಲ್ಲ ಹೊರಗಡೆಯಿಂದ ಹೂ ತಂದು ಶೋಕೇಸ್ ತುಂಬಿಸ್ಬಿಡ್ತೀರಾ ಅಲ್ವಾ? ನಾವಿವತ್ತು ನಿಮ್ಗೆ ಸ್ಟ್ರಾಗಳನ್ನ ಬಳಸಿ ಹೂ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತಾ ಇದೀವಿ. ನಮಸ್ಕಾರ. ನಾವು ಮನೇನ ಅಂದವಾಗಿ ಇಟ್ಕೊಳ್ಬೇಕು ಅಂತ ಹೇಳಿ ಹೊರಗಡೆಯಿಂದ ಹೂಗಳು ತಂದು ನಾನಾ ವಿಧವಾದ ಅಲಂಕಾರ ಸಾಮಾನುಗಳು ತಂದು ಮನೇನ ಅಲಂಕಾರ ಮಾಡ್ತೀವಿ. ಅದೇ ರೀತಿ ಹೊರಗಡೆಯಿಂದ ಹೂ ತಂದು ಮನೆ ಅಲಂಕಾರ ಮಾಡೋ ಬದಲು ಮನೆಯಲ್ಲಿರೋ ಪದಾರ್ಥಗಳಿಂದ ನಾವು ಹೇಗೆ ಒಂದು ರೀತಿ ಫ್ಲವರ್ಸ್ ಮಾಡ್ಬೋದು ಅಂತ ಹೇಳಿ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಅದನ್ನು ಸ್ಟ್ರಾಗಳಿಂದ ಡ್ರಿಂಕಿಂಗ್ ಸ್ಟ್ರಾಯಿಂದ ಫ್ಲವರ್ಸ್ ಮಾಡ್ತಾ ಇದ್ದೀನಿ. ಡ್ರಿಂಕಿಂಗ್ ಸ್ಟ್ರಾಯಿಂದ ಫ್ಲವರ್ಸ್ ಮಾಡೋದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸು: ಸ್ಟ್ರಾಗಳು, ವೈಟ್ ದಾರ, ಗೋಲ್ಡನ್ ತಂತಿ, ಗ್ರೀನ್ ಗಮ್ ಟೇಪ್, ಆರ್ಟಿಫಿಷಿಯಲ್ ಲೀವ್ಸ್, ಪೋಲನ್ಸ್ ಮತ್ತು ಕತ್ತರಿ. ಈಗ ಈ ಸ್ಟ್ರಾಗಳಿಂದ ಹೂಗಳು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲು ಈ ಸ್ಟ್ರಾ ತೊಗೊಂಡು ಇದನ್ನು 3 ಭಾಗ ಕಟ್ ಮಾಡಿಕೊಳ್ಬೇಕು. ಒಂದು ಹೂ ಮಾಡೋದಕ್ಕೆ 6 ಕಡ್ಡಿ ಬೇಕಾಗತ್ತೆ. ಈಗ ಈ ರೀತಿ ಎಲ್ಲ ಕಡ್ಡಿಗಳನ್ನು ಕಟ್ ಮಾಡಿ ಒಂದೇ ಸಮ ಕಟ್ ಮಾಡಿ ಇಟ್ಕೊಳ್ಬೇಕು. ನೆಕ್ಸ್ಟು ಇದನ್ನು ಈ ಥರ ಅರ್ಧಕ್ಕೆ ಮಡಿಸಿ ಇದು ಹೀಗೆ ಮಧ್ಯಕ್ಕೆ ಮಾಡಿಸ್ಕೊಂಡು 2 ಸೈಡೂ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹೋಲ್ ಮಾಡಿಕೊಳ್ಬೇಕು. ಆಮೇಲೆ ಈ ಸ್ಟಾರ್ಟಿಂಗ್ ಇರೋ ಕಡೆ ಇಲ್ಲಿಂದ ಉದ್ದಕ್ಕೆ ಕಟ್ ಮಾಡಿ ಸ್ಲ್ಯಾಂಟಾಗಿ ಕಟ್ ಮಾಡಿ ತೆಕ್ಕೊಂಡ್ರೆ ಈ ಥರ ಪೆಟಲ್ಸ್ ರೆಡಿ ಆಗುತ್ತೆ. ಇದೇ ಥರ ಒಂದು ಹೂಗೆ 6 ಪೆಟಲ್ಸ್ ಕಟ್ ಮಾಡಿ ರೆಡಿ ಮಾಡ್ಕೊಳ್ಬೇಕು. ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ. ಈಗ ಇದರಿಂದ ಹೂಗಳು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲು ಈ ಥರ ಗೋಲ್ಡನ್ ವೈರ್, ಬೈಂಡಿಂಗ್ ವೈರ್ ತೊಗೊಂಡು ಇದಕ್ಕೆ ಮ್ಯಾಚ್ ಆಗೋ ಥರ ಡಾರ್ಕ್ ಕಲರ್ಸಲ್ಲಿ, ಇದು ಆರೆಂಜ್ ಇದೆ ಸೊ ನಾನು ರೆಡ್ ಕಲರ್ದು ಪೋಲನ್ಸ್ ತೊಗೊಳ್ತಾ ಇದ್ದೀನಿ. ಕಾಂಟ್ರಾಸ್ಟ್ ಮ್ಯಾಚಿಂಗ್ ಆಗೋ ಥರ ತೊಗೊಂಡು ಪೋಲನ್ಸ್ನ ಇದಕ್ಕೆ ಫಿಕ್ಸ್ ಮಾಡಿಕೊಳ್ಬೇಕು ಬೈಂಡಿಂಗ್ ವೈರ್ಗೆ. ಇದನ್ನು ಹೀಗೆ ಅರ್ಧಕ್ಕೆ ಮಡಿಸ್ಕೊಂಡು ಬೈಂಡಿಂಗ್ ವೈರ್ನ ಇದರ ಒಳಗಡೆ ಹೀಗೆ ಹಾಕಿ ಇದನ್ನ ದಾರದಿಂದ ಕಟ್ಕೊಂಡ್ಬಿಡ್ಬೇಕು. ಟೈಟಾಗಿ ಕಟ್ಕೊಂಡು ಎಕ್ಸ್ಟ್ರಾ ತೆಗೆದುಬಿಟ್ಟು ಈ ಥರ ರೆಡಿ ಮಾಡ್ಕೋಬೇಕು ಪೋಲನ್ಸ್ನ. ಈಗ ಈ ಪೋಲನ್ಸ್ಗೆ ಕಟ್ ಮಾಡ್ಕೊಂಡಿರೋ ಈ ಪೆಟಲ್ಸ್ನ ಒಂದೊಂದೇ ಇದರೊಳಗಡೆ ಪೋಣಿಸ್ತಾ ಹೋಗಬೇಕು. ಒಂದು ಆಪೋಸಿಟ್ ಒಂದೊಂದು ಬರೋ ಥರ ಪೋಣಿಸ್ತಾ ಹೋಗಬೇಕು. ಇದನ್ನು ಈ ಕಟ್ ಮಾಡಿರೋದು ಈ ಪೋರ್ಷನ್ನು ಮೇಲ್ಗಡೆ ಬರೋ ಥರ ಪೋಣಿಸ್ತಾ ಹೋಗಬೇಕು. ಈಗ ಈ ಥರ ಕ್ಲೀನಾಗಿ ಅರೇಂಜ್ ಮಾಡ್ಕೊಳ್ಬೇಕು. ಒಂದ್ರ ಪಕ್ಕ ಒಂದು ಬರೋ ಥರ ಪೆಟಲ್ಸು ಅಪೋಸಿಟ್ ಬರೋ ಥರ ಅರೇಂಜ್ ಮಾಡ್ಕೊಳ್ಬೇಕು. ಈ ರೀತಿ ಕಾಣಿಸುತ್ತೆ ಅರೇಂಜ್ ಮಾಡಿದ್ಮೇಲೆ. ಈಗ ಈ ಥರ ಪೂರ್ತಿ ಪೋಣಿಸ್ಕೊಂಡ್ಮೇಲೆ ಇದು ಕೆಳಗೆ ಬರದೇ ಇರೋ ಥರ ಮತ್ತೆ ದಾರದಿಂದ ಹಿಂದ್ಗಡೆ ಟೈಟಾಗಿ ಕಟ್ಬಿಡಬೇಕು. ಹೂ ಕಟ್ಟೋ ಥರನೇ ಕಟ್ಬಿಟ್ಟು ಟೈಟಾಗಿ ಅದು ಕೆಳಗಡೆ ಇಳ್ಕೊಂಡು ಬರೋದಿಲ್ಲ ಸ್ಟ್ರಾಗಳು. ನಾವು ಸಾಮಾನ್ಯವಾಗಿ ಹೊರಗಡೆಯಿಂದ ಕೊಂಡ್ಕೊಂಡು ಬಂದು ಮಾಡ್ತೀವಿ ಹೂಗಳು, ಆದರೆ ನಾವು ದುಡ್ಡು ಕೊಟ್ಟು ತರೋದಕ್ಕಿಂತ ಮನೆಯಲ್ಲಿ ನಾವೇ ಇರೋ ಪದಾರ್ಥದಿಂದ ಮಾಡಿದ್ರೆ ಒಂದು ಆ ಪದಾರ್ಥ ವೇಸ್ಟ್ ಆಗೋದನ್ನು ತಪ್ಪಿಸ್ಬೋದು. ಇನ್ನೊಂದು ನಾವು ಮಾಡಿದ್ದೀವಿ ಅನ್ನೋ ಸಂತೋಷ ಇರುತ್ತೆ. ಮನೆಗೆ ಬಂದವ್ರು ನೋಡಿ ಇದೆಯಲ್ಲಿ ಯಾರು ಮಾಡಿದ್ದು ಹೊಸ ಥರ ಇದೆ ಅಂತ ಹೇಳಿದಾಗ ನಮಗೂ ಒಂದು ಸಂತೋಷ ಸಿಗುತ್ತೆ. ಅದರಿಂದ ಕಟ್ಟಿಬಿಟ್ಟು ಚೆನ್ನಾಗಿ ಟೈಟಾಗಿ ಕಟ್ಟಿ ಎಕ್ಸ್ಟ್ರಾ ಈ ದಾರನ ತೆಗೆದುಬಿಡಬೇಕು. ಮತ್ತು ಇದು ಹಿಂಗೆ ಕೆಳಗಡೆ ಕೇಲಿಕ್ಸ್ ಈ ಥರ ಬಾಟ್ಲ್ ತೊಗೊಂಡು ಸ್ಕ್ವೇರಾಗಿ ಕಟ್ ಮಾಡಿಕೊಂಡು ಅದರಲ್ಲಿ ಕೇಲಿಕ್ಸ್ ಮಾಡೋದು ತೋರಿಸ್ಕೊಡ್ತೀನಿ. 4 ಕಡೆ ಟ್ರಯಾಂಗಲ್ ಆಗಿ ಕಟ್ ಮಾಡ್ಕೊಂಡು ತೆಕ್ಕೊಳ್ಬೇಕು. ಅದಕ್ಕೆ ಫ್ಲವರ್ಸ್ಗೆ ಕೆಳಗಡೆ ಯಾವಾಗಲೂ ಕೇಲಿಕ್ಸ್ ಇರುತ್ತೆ, ಹೂವಿನ ಕೆಳಗಡೆ ಈ ಥರ ಕೇಲಿಕ್ಸ್ ಇರುತ್ತೆ. ಸೊ ಇದನ್ನು ಒಂದು ಸೂಜಿಯಿಂದ ತೂತು ಮಾಡ್ಕೊಂಡ್ಬಿಟ್ಟು ಅದರೊಳಗಡೆ ಈ ನಾವು ಮಾಡಿರೋ ಹೂವನ್ನು ವೈರ್ನ ಪೋಣಿಸ್ಕೊಂಡು ಬಂದರೆ ಟೈಟಾಗೂ ಕೂತ್ಕೊಳ್ಳುತ್ತೆ. ಮತ್ತು ನಾವು ಹಿಂದ್ಗಡೆ ಕಟ್ಟಿರೋ ದಾರ ಕಾಣಿಸೋದಿಲ್ಲ ಅದರದ್ದು. ಈಗ ಇದನ್ನು ಇದರೊಳಗಡೆ ಪೋಣಿಸ್ಕೊಂಡು ಬರಬೇಕು. ಈಗ ನೋಡಿ ಈ ಥರ ಬಂತು ಕ್ಲೀನಾಗಿದ್ರೆ ಕೆಳಗಡೆ. ಈಗ ಈ ಕೇಲಿಕ್ಸ್ ಹಾಕಿದ್ಮೇಲೆ ಈ ಪೆಟಲ್ಸ್ ಎಲ್ಲ ಟೈಟಾಗಿ ಕೂತ್ಕೊಳ್ಳುತ್ತೆ. ಈಗ ಅದನ್ನು ಕಾಣಿಸ್ದೇ ಇರೋ ಹಾಗೆ ಈ ಗ್ರೀನ್ ಗಮ್ ಟೇಪಿಂದ ಸುತ್ತಿ ಕ್ಲೋಸ್ ಮಾಡಿಬಿಡ್ಬೇಕು. ಈ ತಂತಿ ಕಾಣಿಸ್ದೇ ಇರೋ ಥರ ಸುತ್ತಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಕಟ್ ಮಾಡಿ ಎಕ್ಸ್ಟ್ರಾ ತೆಗೆದುಬಿಟ್ಟು ಈಗ ಈ ಥರ ಹೂವು ರೆಡಿಯಾಗಿದೆ. ಪೂರ್ತಿ ಹೂವು ರೆಡಿಯಾಗಿದೆ. ಈಗ ಪೂರ್ತಿ ರೆಡಿಯಾಗಿರೋ ಈ ಹೂವನ್ನ ಈ ಆರ್ಟಿಫಿಷಿಯಲ್ ಲೀವ್ಸ್ ಒಳಗಡೆ ಹಾಕಿ ಫಿಕ್ಸ್ ಮಾಡಿಟ್ಕೋಬೇಕು.
ಈಗ ಈ ಹೂವು ರೆಡಿಯಾಗಿದೆ. ಈಗ ಇದೇ ಥರ ಹೂಗಳನ್ನ ಬೇರೆ ಬೇರೆ ಕಲರ್ ಸ್ಟ್ರಾಗಳಿಂದ ಮಾಡಿಕೊಂಡು ಒಂದು ಬಂಚ್ ಮಾಡಿ ಫ್ಲವರ್ ವೇಸಲ್ಲಿ ನೀಟಾಗಿ ಅರೇಂಜ್ ಮಾಡ್ಬೋದು. ಬೇರೆ ಬೇರೆ 3 ಕಲರ್ಗಳಲ್ಲಿ ಪಿಂಕು, ಯೆಲ್ಲೋ, ಬ್ಲೂನಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಲೀವ್ಸ್ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಈಗ ಇದನ್ನ ಹೇಗೆ ಅರೇಂಜ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಉದ್ದ ತಂತಿ ಇರೋದನ್ನು ಫಸ್ಟು ಮೇಲೆ ಇಟ್ಕೊಂಡು ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರೋದನ್ನ ಅದರ ಅಕ್ಕಪಕ್ಕ ಈ ಥರ ಜೋಡಿಸ್ಕೊಳ್ಬೇಕು. ಈಗ 3 ಸೇರಿಸಿ ಒಂದು ಗ್ರೀನ್ ಟೇಪ್ ಹಾಕ್ತಾಯಿದ್ದೀನಿ. ಈಗ ಇದನ್ನು ಬಿಡಿಸ್ಕೊಂಡು ಇನ್ನೆರಡು ಅದರ ಆಪೋಸಿಟ್ ಬರೋ ಥರ ಹಾಕ್ಕೊಂಡಿದ್ದೆ. ಈಗ ಇದನ್ನು ಸೇರಿಸಿ ಇದ್ರ ಜೊತೆಗೆ ಸುತ್ತಲೂ ಬರೋ ಥರ ಹಾಕಿ ಪೂರ್ತಿ ಟೇಪ್ ಹಾಕಿ ಟೈಟಾಗಿ ರೆಡಿಯಾಗಿದೆ. ಈಗ ಇದು ರೆಡಿಯಾಗಿದೆ. ಇದನ್ನು ಸುತ್ತಲೂ ಬರೋ ಥರ ಹೀಗೆ ಬೆಂಡ್ ಮಾಡಿಕೊಂಡ್ರೆ ಈಗ ಒಂದು ಅರೇಂಜ್ಮೆಂಟ್ ರೆಡಿಯಾಗಿದೆ. ಈಗ ಇದನ್ನು ಒಂದು ಒಳ್ಳೆ ಮನೆಯಲ್ಲಿ ಯಾವುದು ಫ್ಲವರ್ ವೇಸ್ ಇರುತ್ತೆ ಅದರೊಳಗೆ ಹಾಕಿ ಇಟ್ಟರೆ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ನೋಡಿದ್ರಲ್ಲ ಹೇಗೆ ಸಿಂಪಲ್ ಆಗಿರೋ ಪದಾರ್ಥಗಳು ಉಪಯೋಗಿಸ್ಕೊಂಡು ಕಡಿಮೆ ಖರ್ಚಿನಲ್ಲಿ ಒಂದು ಅಂದವಾದ ಸುಂದರವಾದ ಹೂಗುಚ್ಛನ ತಯಾರು ಮಾಡ್ಬೋದು ಮನೆಯಲ್ಲಿ ಅಂತ. ನೀವು ಇದೇ ರೀತಿ ತಯಾರು ಮಾಡಿ ನಿಮ್ಮ ಮನೆಯ ಅಲಂಕಾರವನ್ನು ಹೆಚ್ಚಿಸ್ಕೊಳ್ಬೋದು. ನೀವು ಜ್ಯೂಸ್ ಕುಡಿದು ಎಸೆದ ಸ್ಟ್ರಾಗಳಿಂದ ಎಷ್ಟು ಸುಂದರವಾದ ಹೂ ರೆಡಿಯಾಯಿತು ಅಲ್ವಾ? ಮನೆಯಲ್ಲಿಯೇ ಕುಳಿತು ನೀವು ಇದನ್ನ ಟ್ರೈ ಮಾಡಿ.